ಇಂಡಿಯಾದಲ್ಲಿ 9,000ಕ್ಕೆ ಚಾಲು ಮಾಡಿದ ಲೈಫು ಇವತ್ತು. ನಮಸ್ಕಾರ ವೀಕ್ಷಕರೇ, ಭಾಳ ದಿನ ಆಯಿತು ವಿಡಿಯೋ ಮಾಡಿದ್ದಿಲ್ಲ. ಇವತ್ತು ಕಂಪ್ನಿ ರಜೆ ಕೊಟ್ಟಿತ್ತು, ಅದಕ್ಕೋಸ್ಕರ ಇವತ್ತು ಸ್ಯಾಲ್ರಿ ಕೂಡ ಬಂದಿದೆ. ಇನ್ಕಮ್ ಟ್ಯಾಕ್ಸ್ ಬನ್ನಿ ತೋರಿಸ್ತೀನಿ ಯಾವ ಥರ ಇಂಡಿಯಾಕ್ಕೆ ಮನಿ ಟ್ರಾನ್ಸ್ಫರ್ ಮಾಡೋದಂತ. ಒಂದ್ಸರಿ ತೋರಿಸಿದ್ನೆ, ಆದ್ರೆ ಮತ್ತೆ ಸುತ್ತಲಿ ತೋರ್ಸೋಣ ಅಂತ. ಬನ್ನಿ ಹೋಗೋಣ. ಲಿಫ್ಟು ಎರಡು ಕಡೆ ಒಂದೊಂದು ಲಿಫ್ಟ್ ಇದೆ. ನೋ ಕಾಮೆಂಟ್ಸ್ ಇಲ್ಲ ಸರ್. ಈ ಕಡೆ ಓಪನ್ ಆಯ್ತು. ಗ್ರೌಂಡ್ ಫ್ಲೋರ್. ಸ್ಯಾಲ್ರಿ ಬಂದ್ರೆ ಅದು ಖುಷಿನೇ ಬೇರೆ. ಅಂಟಮ್ಮ ನಮ್ಮನ್ನ ಅದ್ರಿಸ್ತೀನಿ ಅಂತ ಬಂದವರೆಲ್ಲ ಊದ್ರೋದ್ರು ಹೋಗಮ್ಮ. ತಿಂಗಳು ಪೂರ್ತಿ ದುಡಿದ್ರು ಸಾಕಾಗೋ ಇರುತ್ತೆ, ಮತ್ತು ಅದ್ರಾಗ ಸ್ಯಾಲ್ರಿ ಬರುತ್ತೆ ಸರ್. ಸ್ವಲ್ಪ ಫೀಲಿಂಗ್ ಗುಡ್ಡ. ಸ್ವಲ್ಪ ನೋಡಪ್ಪ ನಮ್ಮ ಏರಿಯಾ. ನಾನು ಕುವೇತಲ್ಲಿದ್ದೀನಿ, ಗೊತ್ತಿದೆ ಆಲ್ಮೋಸ್ಟ್ ಅಲ್ಲಿ ಹುಡುಗರಿಗೆ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇದೆ ನಮ್ಮ ಏರಿಯಾ. ಇಲ್ಲೆಲ್ಲ ಬಿಲ್ಡಿಂಗ್ ಸಣ್ಣ ಸಣ್ಣ ಮನೆ ಕಾಣಲ್ಲ. ಇಲ್ಲಿ ಒಂದು ದೊಡ್ಡ ದೊಡ್ಡ ಮನೆಗಳಿಂದ ಕಾಣೋದು. ಅಪಾರ್ಟ್ಮೆಂಟ್ಸ್, ನೋ ಮನೆ, ಬರೀ ಅಪಾರ್ಟ್ಮೆಂಟ್ಸೇ ಕಾಣೋದಿಲ್ಲ. ಇಲ್ಲಿ ಯಾವ ಥರ ಅಂದರೆ ಇನ್ನೂ ಮಂತ್ ಎಂಡ್ ಆಗಿರಲ್ಲ, ಅದ್ರ ಮುಂಚೆನೇ ಸ್ಯಾಲ್ರಿ ಬರುತ್ತೆ ನಿಮಗೆ. ಅಂದರೆ ಇಲ್ಲಿ ಕುವೈತ್ UAE ಎಲ್ಲ ಆಲ್ಮೋಸ್ಟ್ ಈ ಥರನೇ ರೂಲ್ಸು. ಇನ್ನು ಕಂಪ್ನಿ ನೋಡಿ ಇವತ್ತು ಇನ್ನು 30, ಇನ್ನು ಮಂತ್ ಎಂಡ್ ಆಗಿಲ್ಲ, ಆದರೂ ನಮ್ಮ ಅಕೌಂಟಿಗೆ ಸ್ಯಾಲ್ರಿ ಕ್ರೆಡಿಟ್ ಆಗಿದೆ. ಸ್ವಲ್ಪ ಇದೊಂದು ಫ್ಯೂಚರ್ ಸ್ವಲ್ಪ ಚೆನ್ನಾಗಿದೆ, ಅದಕ್ಕೋಸ್ಕರ. ಇಷ್ಟು ಸಮ್ಮರ್ ಇತ್ತು ಭಾಳ. ಇವಾಗ 36, 39 ಆ ಥರ ಬಿಸಿಲು ಹೋಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ. ಮುಂದೆ ಇನ್ನೊಂದು 15 ದಿವಸದೊಳಗಡೆ ಸಮ್ಮರೆಲ್ಲ ಎಂಡ್ ಆಗುತ್ತೆ, ಆಮೇಲೆ ಚಳಿಗಾಲ ಸ್ಟಾರ್ಟ್ ಆಗುತ್ತೆ. ಈ ಬಿಸಿಲು ಕುವೈತ್ ಇಡೀ ಪ್ರಪಂಚದಲ್ಲಿ ಇದೆ, ಈ ದೇಶನೇ ಭಾಳ ಬಿಸಿಲು ಇರುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ ಕೆಲಸ ಮಾಡೋಕ್ಕೆ, ಆದರೂ ಏನು ಮಾಡೋಕ್ಕೆ ಬರೋಲ್ಲ. ದುಡ್ಡು ಬೇಕಂದರೆ ಕಷ್ಟ ಬೀಳಬೇಕು. ಅಂದರೆ ಇಂಡಿಯಾದಲ್ಲಿ ಒಂದು 35, 36 ಆ ಥರ ಇರುತ್ತೆ, ಇಲ್ಲಿ ಸ್ವಲ್ಪ ಡಬಲ್ 58, 57 ಆ ಥರ ಎಲ್ಲ ರೀಚ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಿ ಕಾಣ್ತಾ ಇದೆಲ್ಲ ಅಮಾನ್ ಎಕ್ಸ್ಚೇಂಜ್ ಅಂತ, ಬ್ಲೂ ಕಲರ್. ಅಲ್ಲೇ ಇಂಡಿಯಾಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಅಮೌಂಟ್. ಅದಕ್ಕೋಸ್ಕರ ಇಲ್ಲಿಂದ ATM ವಿಡ್ರಾಲ್ ಇಲ್ಲ, ನಾವು ATM ಡೈರೆಕ್ಟ್ ಅಮೌಂಟ್ ಕೊಟ್ಟರು ಕೂಡ ನಡೆಯುತ್ತೆ. ಆದರೂ ಸ್ವಲ್ಪ ನಿಮಗೆ ತೋರಿಸ್ತೀನಿ ಅದು ಅಮೌಂಟ್ ಎಷ್ಟು ಬರುತ್ತೆ ಅಂತ. ಕೈಯಾರೆ ತೋರಿಸ್ತೀನಿ. ಆ ಅಮೌಂಟ್ ಕೊಟ್ಟರೆ ಆಟೋಮೆಟಿಕ್ ATM ಥ್ರೂ ಕಟ್ ಆಗುತ್ತೆ. ನಾನು ನಿಮಗೆ ಅಮೌಂಟ್ ತೋರಿಸ್ತೀನಿ, ಕುವೈತ್ ದಿರಾಮ್ಸ್ ಯಾವ ಥರ ಇರುತ್ತೆ ಅಂತ. ಒಳಗಡೆ ATM ಇದೆ, ಒಳಗಡೆ ATM ಬಿಡಿಸ್ತಾ ಇದ್ದಾರೆ. ನಾನು ಬಿಡಿಸ್ತೀನಿ ನಿಮಗೆ ಅಮೌಂಟ್ ಎಷ್ಟು ಬರುತ್ತೆ ಅಂತ. ಅಂದರೆ ಇಂಡಿಯಾದ ಥರದ ಪೂರ್ತಿ ಕಟ್ ಅಮೌಂಟ್ ಬರೋಲ್ಲ. ಅಮೌಂಟ್ ಬಂತು, ATM ಹೊರಗಡೆ ಬಂತು. ಅಮೌಂಟ್ ಇಲ್ಲಿದೆ ನೋಡಿ, ಪೂರ್ತಿ 300 ದಿರಮ್ಸ್ ಇದೆ. ಇದೆ ನೋಡಿ ಕುವೈತ್ ದಿರಮ್ಸ್. ಇದೆ, ಕಾಣ್ತಾ ಇದೆಯಲ್ಲ, ಸೆಂಟ್ರಲ್ ಬ್ಯಾಂಕ್ ಕುವೈತ್. 300 ಅಮೌಂಟೆಲ್ಲ ಹಾಕಿನಿ, ಚೀಟಿ ಇದೆ. ಒಂದು ಚಹಾ ಕುಡಿದು ಈ ಸ್ಯಾಲ್ರಿ ಎಷ್ಟು ಬಂದಿದೆ ಅಂದರೆ 86,753. ನಾನು ಪೂರ್ತಿ ತೋರಿಸೋ ಹಾಗಿಲ್ಲ, ಡೀಟೇಲ್ಸು ನಿಮಗೆ ಒಂದು ಟ್ರಾನ್ಸಾಕ್ಷನ್ ID ತೋರಿಸ್ತೀನಿ. ಇಲ್ಲಿ ಕಾಣ್ತಾ ಇದೆಯಲ್ಲ, 86,753 ರೂಪಾಯಿ ಇದೆ ನನ್ನ ಈ ತಿಂಗಳ ಸ್ಯಾಲ್ರಿ. ಇಂಡಿಯಾದಲ್ಲಿ 9,000ಕ್ಕೆ ಚಾಲು ಮಾಡಿದ ಲೈಫು ಇವತ್ತು
80,000 ಹೋದ ತಿಂಗಳ ಪ್ರತಿ ತಿಂಗಳು ಬರುತ್ತೆ. ಈ ತಿಂಗಳು ಸ್ವಲ್ಪ ಓವರ್ ಟೈಮ್ ಕಮ್ಮಿ ಆಗಿದೆ. ಅದಕ್ಕೋಸ್ಕರ ಪ್ರತಿ ತಿಂಗಳೆಲ್ಲ 1 ಲಕ್ಷ ಹಂಗೆ ತೆಗಿತಿದ್ದೆ. ಈ ತಿಂಗಳು ಸ್ವಲ್ಪ ಓವರ್ ಟೈಮ್ ಕಮ್ಮಿ ಆಗಿದೆ. ಅದಕ್ಕೋಸ್ಕರ 86,753 ಬಂದಿದೆ. ಹಂಗೆ ಯಾಕೆ ಗೌರ್ಮೆಂಟ್ ಜಾಬ್ ಕೂಡ ಇದಕ್ಕೆ ಸರಿಸಮ ನನ್ನ ಪ್ರಕಾರ ಅನಿಸುತ್ತೆ. ಅಲ್ಲಿ ಇಂಡಿಯಾದಲ್ಲಿ ಗೌರ್ಮೆಂಟ್ ಜಾಬಿಗೆ, ಪೊಲೀಸ್ ಕಾನ್ಸ್ಟೇಬಲ್ಗೆ ಅದಕ್ಕಿಂತ ಹೆಚ್ಚು ಇದೆಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಪಡ್ಕೊಂಡು ನೀವು ಗಲ್ಫ್ ಕಂಟ್ರಿ ಟ್ರೈ ಮಾಡಿದರೆ ನಿಮಗೂ ಈ ಥರ ದುಡ್ಡು ಮಾಡ್ಬೋದು. ಅಂದರೆ ಅವ್ರವ್ರ ಪರ್ಸ್ನಲ್ಲು, ನಾನು ಹೇಳೋಕ್ಕೆ ಬರೋಲ್ಲ. ಅದಕ್ಕೋಸ್ಕರ ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ. ನೀವು ಇಂಡಿಯಾದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಷ್ಟು ಒಂದು 20-25 ಸಾವಿರ ಕೊಡ್ತಾರೆ. ಸಬ್ ಇನ್ಸ್ಪೆಕ್ಟ್ರಿಗೆ ಅವರೆಲ್ಲ ಇಷ್ಟು ಸ್ಯಾಲ್ರಿ ಬರೋಲ್ಲ ಅಂದ್ಕೊಂಡಿದ್ದೆ ನಾನು. ಅದಕ್ಕೋಸ್ಕರ ನಮಗೆ ನಾ ಹೆಮ್ಮೆ ಪಡ್ತಾ ಇದ್ದೇನೆ. ಯಾಕೆ ಗೌರ್ಮೆಂಟ್ ಜಾಬು ಇದ್ರ ಮುಂದೆ ಕೀಳು ಅಂತಲ್ಲ, ಜಾಸ್ತಿ ನಾನೇನು ಜಾಸ್ತಿ ಓದಿಲ್ಲ. ಅದಕ್ಕೋಸ್ಕರ ನನಗಿದೇ ದೊಡ್ಡದು. ನನಗೆ ಪ್ರೌಡ್ ಫೀಲ್ ಇದೆ. ಯಾಕಂದರೆ ನಾನು ಜಾಸ್ತಿ ಓದಿಲ್ಲ, ಆದರೆ ತಿಂಗಳು 9,000ಕ್ಕೆ ಶುರು ಮಾಡಿದ್ದೆ ನನ್ನ ಲೈಫು 2018ರಲ್ಲಿ. ಈಗ 86,000ಕ್ಕೆ ಬಂದು ನಿಂತ್ಕೊಂಡಿದ್ದೆ. ಸ್ವಲ್ಪ ಟ್ರೈ ಮಾಡ್ಬೇಕಷ್ಟೇ ಹೊರಗಡೆ ಕಂಟ್ರಿಗೆ. ಇಷ್ಟು ಹೇಳ್ತೀನಿ. ವಿತ್ ಇಂಡಿಯನ್ ಚಾಯ್. ಭಾಳ ಸಹ ಕುಡಿದಿಲ್ಲ, ಒಂದು 15 ಸಹ ಕುಡಿದಿಲ್ಲ. ಒಂದು ಚಾಯ್ ಟೀ ಕುಡ್ದು ವಿಡಿಯೋ ಮುಗಿಸ್ಬಿಡೋಣ. ಲೈಕ್ ಮಾಡ್ರಪ್ಪ. ಸ್ಯಾಲ್ರಿ ಬರೋ ತಡ ಖುಷಿ, ಅದಕ್ಕೆ ಟೀ ಕುಡಿಯೋಕೆ ಹೋಗ್ತೀನಿ. ಮತ್ತೆ ಸಿಗ್ತೀನಿ. ಬಾಯ.